ಅಧ್ಯಾತ್ಮ ವಿದ್ಯೆಯನ್ನು ಗಳಿಸಲಿಕ್ಕೆ ಪ್ರಥಮ ಲಕ್ಷಣವನ್ನು ಪರಮಾತ್ಮ ಹೇಳ್ದ ಅಸೂಯ ರಾಹಿತ್ಯತೆ. ಶ್ರದ್ಧಾ ಅಂದರೆ ಏನಂತ ಸ್ವಲ್ಪ ವಿವರಿಸ್ತೀರಾ ಸ್ವಾಮೀಜಿ? ಅಧ್ಯಾತ್ಮ ಜ್ಞಾನ ನನ್ನ ಅಂತಃಕರಣದ ಒಳಗಡೆಗೆ ಸ್ಥಿರವಾಗಲಿಕ್ಕೆ ಅತ್ಯಂತ ಅತ್ಯವಶ್ಯಕವಾಗಿರ್ತಕ್ಕಂತಹ ಒಂದು ಗುಣ ಶ್ರದ್ಧಾ. ಶ್ರದ್ಧೆ ಅಧ್ಯಾತ್ಮ ವಿದ್ಯೆಯ ಒಂದು ಬೆನ್ನೆಲುಬು. ಗಮನಿಸಿ, ನಂಬಿಕೆ, ವಿಶ್ವಾಸ ಈ ಅರ್ಥದಲ್ಲಿ ನಾವು ಉಪಯೋಗಿಸ್ಕೊಳ್ತೀವಿ ಈ ಶ್ರದ್ಧೆ ಅಂತಕ್ಕಂಥ ಅರ್ಥವನ್ನು. ಆದರೆ ನಮ್ಮ ಶಾಸ್ತ್ರದಲ್ಲಿ ಶ್ರದ್ಧಾ ಅಂತಕ್ಕಂತಹ ಗುಣಕ್ಕೆ, ಆ ಶಬ್ದಕ್ಕೆ ಕೇವಲ ನಂಬಿಕೆ, ವಿಶ್ವಾಸ ಅನ್ನುವಂಥ ಅರ್ಥ ಮಾತ್ರ ಅಲ್ಲ. ಈ ನಂಬಿಕೆ, ವಿಶ್ವಾಸ ಅನ್ನುವಂಥದ್ದು ಏನಿದೆ, ಹೊರಗಡೆ ವ್ಯವಹಾರಕ್ಕೆ, ಹೊರಗಡೆಯ ಜಗತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯಾವನೋ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ಇಂಥ ಊರಲ್ಲಿ ಇಂಥ ಘಟನೆ ಆಯಿತು, ಅಥವಾ ಇನ್ಯಾರೋ ಒಬ್ಬ ಕೈಲಾಸ ಪರ್ವತಕ್ಕೆ ಹೋದಂತಹ ವ್ಯಕ್ತಿ ಅದನ್ನು ನೋಡಿ ಅದನ್ನು ಅನುಭವವನ್ನು ನಮಗೆ ಹೇಳ್ತಾನೆ. ಅವನ ಮಾತಿನ ಮೇಲೆ ನಾವು ನಂಬಿಕೆ ಇಡಬಹುದು, ಅವನ ಮಾತನ್ನು ನಾವು ವಿಶ್ವಾಸ ಇಡಬಹುದು, ಅವನನ್ನು ನಂಬಬಹುದು ನಾವು. ಯಾಕೆಂದರೆ ಒಂದು ವೇಳೆ ಆ ವ್ಯಕ್ತಿಯ ಅಭಿಪ್ರಾಯದಲ್ಲಿ ನಮಗೆ ವಿಶ್ವಾಸ ಬರಲಿಲ್ಲ, ನಾವೇ ಹೋಗಿ ನೋಡ್ಕೊಂಡು ಬರ್ಬೋದು. ನಿಜವಾಗಲೂ ಮಾನಸ ಸರೋವರ ಅಥವಾ ಕೈಲಾಸ ಪರ್ವತ ಅನ್ನುವಂಥದ್ದು ಹಾಗೇ ಇದೆಯೋ ಇಲ್ವೋ ಅನ್ನುವಂಥದ್ದನ್ನು ನಾವು ಅರಿತುಕೊಳ್ಳಬಹುದು. ನಾನೇ ಪ್ರಯಾಣವನ್ನು ಮಾಡಿ ನಾನೇ ಹೋಗಿ ಪ್ರಯತ್ನಪಟ್ಟು ಗಳಿಸಬಹುದು ಅದನ್ನು. ಆದರೆ ಈ ಅಧ್ಯಾತ್ಮ ವಿದ್ಯೆ ಅನ್ನುವಂಥದ್ದು ಏನಿದೆ, ಇಲ್ಲಿ ಯಾವ ತತ್ವವನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇಲ್ಲಿ ನಮ್ಮ ಋಷಿಗಳು ಅಂತಂದರೆ, ಈ ತತ್ವ ನಮ್ಮ ಇಂದ್ರಿಯಗಳಿಗೆ ಗೋಚರವಲ್ಲ, ನಮ್ಮ ಮನಸ್ಸು ಬುದ್ಧಿಗೆ ಎಟುಕುವಂಥದ್ದಲ್ಲ. ಹೇಗೆ ಹೊರಗಡೆಯ ವಿಷಯ ವಸ್ತುಗಳನ್ನು ನಾವು ಈ ಇಂದ್ರಿಯಗಳ ಮೂಲಕ ಅರಿತೀವಿ, ಆ ರೀತಿಯಲ್ಲಿ ಈ ಆತ್ಮತತ್ವವನ್ನು ಅರಿಯಲಿಕ್ಕಾಗುವುದಿಲ್ಲ. ಈ ಆತ್ಮತತ್ವವನ್ನು ನಾನು ಅರಿಬೇಕು. ಹಾಗಾದರೆ ನನ್ನಲ್ಲಿ ಇರಬೇಕಾಗಿರ್ತಕ್ಕಂತಹ ಗುಣ ಶ್ರದ್ಧಾ. ಶಾಸ್ತ್ರೇಷು ಗುರುವಾಕ್ಯೇಷು ಸತ್ಯಬುದ್ಧಿ. ಶಾಸ್ತ್ರ ಏನು ಹೇಳ್ತಾ ಇದೆ, ಗುರು ಅಂತಕ್ಕಂಥವನು ಏನು ಹೇಳ್ತಾ ಇದ್ದಾನೆ, ಆ ವಿಚಾರದಲ್ಲಿ, ಆ ಮಾತಿನಲ್ಲಿ ಸತ್ಯಬುದ್ಧಿ. ಅವರು ಏನು ಹೇಳ್ತಾ ಇದ್ದಾರೆ ಅದು ಸತ್ಯ. ಅದು ನನ್ನ ಅನುಭವಕ್ಕೆ ವಿರುದ್ಧವಾಗಿರಬಹುದು. ಅವರು ಏನು ಹೇಳ್ತಾ ಇದ್ದಾರೆ ಅದು ನನ್ನ ತರ್ಕಕ್ಕೆ ವಿರುದ್ಧವಾಗಿಯೂ ಕೂಡ ಇರಬಹುದು. ನನ್ನ ಮನಸ್ಸಿಗೆ ಸಮಾಧಾನವನ್ನು ತಂದು ಕೊಡಲಿಕ್ಕೆ ಅಶಕ್ಯವಾಗಿರಬಹುದು. ಆದರೂ ಕೂಡ ಶಾಸ್ತ್ರ ಹೇಳ್ತಾ ಇದೆ, ಗುರು ಹೇಳ್ತಾ ಇದ್ದಾನೆ, ನನಗಿವಾಗ ಅರ್ಥ ಆಗ್ತಾ ಇಲ್ಲ, ನನ್ನ ಅನುಭವಕ್ಕೆ ಅದು ಸಿಗ್ತಾ ಇಲ್ಲ, ಆದರೆ ಅದೇ ಸತ್ಯ ಅಂತಕ್ಕಂಥ ಒಂದು ಭಾವ ಏನಿದೆ ಅದಕ್ಕೆ ಹೆಸರು ಶ್ರದ್ಧಾ. ಗುರು ಏನೇ ಹೇಳಲಿ, ಶಾಸ್ತ್ರ ಏನೇ ಹೇಳಲಿ, ಅದು ಸತ್ಯ ಅಂತಕ್ಕಂಥ ಭಾವ, ಅದಕ್ಕೆ ಹೆಸರು ಶ್ರದ್ಧಾ. ಯಾಕೆಂದರೆ
ನನ್ನ ಪ್ರಯತ್ನಪೂರ್ವಕವಾಗಿ ಅದನ್ನು ಅರಿಲಿಕ್ಕೆ ನನ್ನ ಕೈನಲ್ಲಿ ಆಗ್ತಾ ಇಲ್ಲ. ಆದರೆ ಅವನೊಬ್ಬ ಅನುಭಾವಿ, ಅವನು ತಿಳಿದವ, ಅವನೊಬ್ಬ ಜ್ಞಾನಿ. ಅವನು ಏನು ಹೇಳ್ತಾ ಇದ್ದಾನೆ, ಶಾಸ್ತ್ರ ಏನು ನಮಗೆ ತಿಳಿಸಿಕೊಡ್ತಾ ಇದೆ, ಅದು ಅವರ ಅನುಭವಾಮೃತ. ಯಾವಾಗ ಈ ಭಾವದಿಂದ ನಾವು ಶಾಸ್ತ್ರದ ಕಡೆಗೆ ಬರ್ತೀವೋ, ಅಧ್ಯಾತ್ಮದ ಜ್ಞಾನದ ಕಡೆಗೆ ಬರ್ತೀವೋ, ಗುರುವಿನ ಬಳಿಗೆ ನಾವು ಬರ್ತೀವೋ, ಆಗ ಮಾತ್ರ ಆ ಜ್ಞಾನವನ್ನು ಪಡೀಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಅಶ್ರದ್ಧಾನಾ ಪುರುಷಾ ಅಸ್ಯ ಧರ್ಮಸ್ಯ ಹೇ ಪರಂ ತಪ ಅಪ್ರಾಪ್ಯ ಮಾಂ ನಿವರ್ತಂತೆ. ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ಶ್ರದ್ಧಾ ಅಂತಕ್ಕಂತಹ ಗುಣವಿಲ್ಲವೋ ಈ ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಏನಾಯಿತು? ಅಧ್ಯಾತ್ಮ ಜ್ಞಾನವನ್ನು ಪಡೀಲಿಕ್ಕೆ ಅತ್ಯಂತ ಅನಿವಾರ್ಯವಾಗಿರ್ತಕ್ಕಂಥ ಒಂದು ಗುಣ, ಅದಕ್ಕೆ ಹೆಸರು ಶ್ರದ್ಧಾ. ಶ್ರದ್ಧೆ ಒಂದು ಬೆನ್ನೆಲುಬು. ಶಂಕರಾಚಾರ್ಯರ ಶಿಷ್ಯರಾದ ತೋಟಕಾಚಾರ್ಯರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಆಚಾರ್ಯ ಶಂಕರರು ಬ್ರಹ್ಮಸೂತ್ರ ಪಾಠವನ್ನು ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಶುರು ಮಾಡಿದಾಗ ಆಚಾರ್ಯ ಶಂಕರರ ಜೊತೆಗಿದ್ದಂತಹ ಎಲ್ಲ ಶಿಷ್ಯರು ಅತ್ಯಂತ ದೊಡ್ಡ ದೊಡ್ಡ ಪಂಡಿತರುಗಳು, ತಿಳಿದವರು, ವ್ಯಾಕರಣ, ನ್ಯಾಯ, ತರ್ಕ ಎಲ್ಲ ಶಾಸ್ತ್ರವನ್ನು ಬಲ್ಲವರು. ಅದರಲ್ಲಿ ಆ ರೀತಿಯ ಯಾವುದೇ ವಿಶೇಷವಾಗಿರ್ತಕ್ಕಂಥ ವಿದ್ಯೆ ಇಲ್ಲದ ಇರತಕ್ಕಂಥ ಒಬ್ಬ ವಿದ್ಯಾರ್ಥಿ ಅಂತಂದರೆ ತೋಟಕಾಚಾರ್ಯ ಆಚಾರ್ಯ ಶಂಕರರ ಬಟ್ಟೆ ಒಗೆಯೋದು, ಶುಚಿ ಮಾಡುವಂಥದ್ದು, ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳುವಂಥದ್ದು ಇದರಲ್ಲೇ ಇದ್ದರು. ಸಾಮಾನ್ಯವಾಗಿ ಏನೇ ಒಂದು ಸ್ವಲ್ಪ ವಿದ್ಯೆಯನ್ನು ನಾವು ಗಳಿಸಿದ್ದೇ ಆದರೆ ಆಗಲೇ ನಮ್ಮ ಅಂತಃಕರಣದ ಒಳಗಡೆಗೆ ಒಂದು ಅಹಂಕಾರ ಬೆಳೆದು ಬಿಡುತ್ತೆ. ನನ್ನಷ್ಟು ತಿಳಿದವರಿಲ್ಲ, ನನ್ನಷ್ಟು ಬಲ್ಲವರಿಲ್ಲ. ಅಷ್ಟು ಮಾತ್ರವಲ್ಲ, ಎಲ್ಲೆಲ್ಲಿ ಅವಕಾಶವಿದೆ ಅಲ್ಲಲ್ಲಿ ನನಗೇನು ಗೊತ್ತಿದೆ ಅನ್ನುವಂಥದ್ದನ್ನು ಗೊತ್ತು ಮಾಡುವ ಪ್ರಕ್ರಿಯೆಯಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ತೀವಿ. ಆದ್ದರಿಂದ ಉಳಿದ 3 ಜನ ಏನು ಶಿಷ್ಯರಿದ್ದರೂ ಆಚಾರ್ಯ ತೋಟಕರ ಬಗ್ಗೆ ಸ್ವಲ್ಪ ಅಸಡ್ಡೆ ಇತ್ತು. ಬೆಳಿಗ್ಗೆ ಪಾಠಕ್ಕೆಲ್ಲರೂ ಕೂತ್ಕೊಂಡಿದ್ದಾರೆ, ಪಾಠ ಶುರು ಮಾಡಬೇಕು. ಆಚಾರ್ಯರು ಪಾಠವನ್ನು ಶುರು ಮಾಡ್ತಾ ಇಲ್ಲ. ಸ್ವಲ್ಪ ತಡವಾಯಿತು. ಹೇಳಿದ ಒಬ್ಬ ಶಿಷ್ಯ, ಗುರುಗಳೇ ಪಾಠ ಶುರು ಮಾಡಿ. ಇಲ್ಲ, ಅವನು ಬರಲಿ, ಅವನು ಬಂದರೆಷ್ಟು ಬಿಟ್ಟರೆಷ್ಟು ಅವನಿಗೆ ಅರ್ಥವಾಗೋದು ಅಷ್ಟರಲ್ಲೇ ಇದೆ. ಯಾಕೆಂದರೆ ಬ್ರಹ್ಮಸೂತ್ರ ನ್ಯಾಯಶಾಸ್ತ್ರ, ಅದರಿಂದ ಅವನಿಗೇನು ಅರ್ಥವಾಗೋದಿಲ್ಲ, ನೀವು ಶುರು ಮಾಡಿ. ಆಚಾರ್ಯ ಶಂಕರ್ ಅಂದರು, ನಾನೇನು ಹೇಳಲಿಕ್ಕೆ ಹೊರಟಿದ್ದೀನಿ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಯೋಗ್ಯತೆ ಇರೋನು ಅವನೊಬ್ಬನೇ. ಅವನು ಬರಲಿ, ಆಮೇಲೆ ಶುರು ಮಾಡ್ತೀವಿ. ಬೇರೆ ಶಿಷ್ಯರಿಗೆ ಸ್ವಲ್ಪ ಬೇಸರವಾಯಿತು, ನೋವಾಯಿತು. ಅವ್ರಿಗೆ ಅಭಿಪ್ರಾಯ ವ್ಯಕ್ತಪಡಿಸಲಿಲ್ಲ. ಆಮೇಲೆ ಕೇಳಿದರು, ನಮ್ಮಲ್ಲಿ ಇಲ್ಲದೆ ಇರೋದು ಏನಿದೆ ಅವನ ಹತ್ರ? ಆಚಾರ್ಯ ಅಂತಾರೆ, ಅವನ ಹತ್ರ ವ್ಯಾಕರಣವಿಲ್ಲ, ಅವನ ಹತ್ರ ನ್ಯಾಯ ಇಲ್ಲ, ಅವನ ಹತ್ರ ತರ್ಕವಿಲ್ಲ, ಆದರೆ ಅವನ ಹತ್ರ ಶ್ರದ್ಧೆ ಇದೆ. ಗೀತೆಯ 4ನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಳ್ತಾನೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ. ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ಶ್ರದ್ಧೆ ಅಂತಕ್ಕಂಥ ಒಂದು ಗುಣವಿದೆ, ಅವನಿಗೆ ಜ್ಞಾನ ತನ್ನಿಂದ ತಾನೇ ಹರಿದು ಬರುತ್ತಂತೆ. ಶ್ರದ್ಧಾ ಅಂತಕ್ಕಂಥ ಒಂದು ಗುಣ ಹೇಗಿದೆ ಅಂತಂದರೆ, ಅಘಟಿತ ಘಟನಾ ಪಟೀಯಸಿ. ಶ್ರದ್ಧಾ ಅನ್ನುವಂಥದ್ದು ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡುತ್ತದೆ. ಯಾವುದನ್ನು ನಮ್ಮ ಪ್ರಯತ್ನದ ಮೂಲಕ ಗಳಿಸಲಿಕ್ಕೆ ಸಾಧ್ಯವಿಲ್ವೋ ಅದನ್ನು ನಾವು ಶ್ರದ್ಧೆಯ ಮೂಲಕ ಗಳಿಸಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ಈ ಅಧ್ಯಾತ್ಮ ವಿದ್ಯೆಯಲ್ಲಿ ಶ್ರದ್ಧಾ ಅನ್ನುವಂಥ ಗುಣ ಅನ್ನುವಂಥದ್ದು ಏನಿದೆ ಅತ್ಯಂತ ಶ್ರೇಷ್ಠ. ಯಾವ ರೀತಿಯಲ್ಲಿ? ಅನೇಕರು ಬಂದು ಹೇಳ್ಬೋದು, ಇಲ್ಲ ಈ ಗುರು ಸರಿ ಇಲ್ಲ, ಇವನ ರೀತಿ ನೀತಿಗಳು ಸರಿ ಇಲ್ಲ, ಈ ಶಾಸ್ತ್ರ ಸರಿ ಇಲ್ಲ. ಅಚಲವಾದಂತಹ ಒಂದು ನಂಬಿಕೆ, ಅಚಲವಾಗಿರ್ತಕ್ಕಂಥ ಒಂದು ವಿಶ್ವಾಸ ಶಾಸ್ತ್ರದ ಪ್ರತಿ, ಅಚಲವಾದಂತಹ ಒಂದು ನಂಬಿಕೆ ಗುರುವಿನ ಪ್ರತಿ, ಯಾರು ಏನೇ ಹೇಳಿದರೂ
ಅವನ ಅಂತಃಕರಣದ ಒಳಗಡೆ ಇರತಕ್ಕಂಥ ಒಂದು ನಂಬಿಕೆ ಅಲುಗಾಡದಿರ್ತಕ್ಕಂಥದ್ದು, ಅದಕ್ಕೆ ಹೆಸರು ಶ್ರದ್ಧಾ. ಯಾವಾಗ ಆ ರೀತಿಯ ಶ್ರದ್ಧೆಯಿಂದ ನಾವು ಶಾಸ್ತ್ರದ ಬಳಿ ಹೋಗ್ತೀವೋ, ಗುರುವಿನ ಬಳಿ ಹೋಗ್ತೇವೋ, ಅದು ನಮ್ಮನ್ನು ದಾಟಿಸ್ತದೆ. ಯಾವುದರಿಂದ? ಮೃತ್ಯು ಸಂಸಾರ ವರ್ತಮನಿ. ನಮ್ಮನ್ನು ಈ ಹುಟ್ಟು ಸಾವು, ರಾಗದ್ವೇಷ, ಲಾಭ ನಷ್ಟ, ಶೀತ ಉಷ್ಣಗಳಿಂದ ಕೂಡಿರತಕ್ಕಂಥ ಈ ಸಂಸಾರದಿಂದ ನಮ್ಮನ್ನು ದಾಟಿಸ್ತದೆ, ನಮ್ಮನ್ನು ರಕ್ಷಿಸ್ತದೆ. ನಮ್ಮನ್ನು ಈ ದಡದಿಂದ ಆ ದಡಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಶಕ್ತಿ, ಸಾಮರ್ಥ್ಯ ಅನ್ನೋದು ಏನಾದರೂ ಇದ್ದರೆ ಅದು ಕೇವಲ ಶ್ರದ್ಧೆಯಿಂದ. ಆದ್ದರಿಂದ ಶ್ರದ್ಧಾ ಅನ್ನುವಂಥ ಒಂದು ಗುಣ ಏನಿದೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಅಧ್ಯಾತ್ಮ ವಿದ್ಯೆಯನ್ನು ಗಳಿಸಲಿಕ್ಕೆ. ಒಂದು ವೇಳೆ ಅದೇ ಇಲ್ಲ, ಉಳಿದದ್ದೆಲ್ಲವೂ ಕೂಡ ಇದೆ. ಹಾಗಾದರೆ ಅಶ್ರದ್ಧಾನಾ ಪುರುಷಾಃ ಅಸ್ಯ ಧರ್ಮಸ್ಯ ಹೇ ಪರಂತಪ ಮಾಂ ಅಪ್ರಾಪ್ಯ ನಿವರ್ತಂತೆ. ಪರಮಾತ್ಮ ಹೇಳ್ತಾ ಇದ್ದಾನೆ, ಶ್ರದ್ಧಾ ಅನ್ನುವಂಥ ಒಂದು ಗುಣ ಇದ್ದರೆ ಸಾಕು, ಅವನು ನನ್ನನ್ನೇ ಪಡಿತಾನೆ ಅರ್ಜುನ. ಬೇರೆ ಇನ್ನೇನೂ ಅವಶ್ಯಕತೆ ಇಲ್ಲ. ಹಾಗಾದರೆ ಪರಮಾತ್ಮನನ್ನು ಪಡೀಲಿಕ್ಕೆ ಶ್ರದ್ಧೆಯ ಬಗ್ಗೆ ಸಿದ್ಧಾರೂಢ ಸ್ವಾಮಿಗಳು ಏನು ಹೇಳಿದ್ರಂತ ಸ್ವಲ್ಪ ತಿಳಿಸ್ಕೊಡ್ತೀರಾ? ಹುಬ್ಬಳ್ಳಿಯ ಮಹಾನ್ ಸಂತ ಸಿದ್ಧಾರೂಢರು ಒಂದು ಸರಿ ಬೆಳಗಿನ ಜಾವ ಒಂದು ಪ್ರವಚನವನ್ನು ಮಾಡ್ತಾಯಿದ್ರು. ಸಾಮಾನ್ಯವಾಗಿ ಅವರ ಪ್ರವಚನಕ್ಕೆ ಅನೇಕ ಜನ ಬರೋರು. ಒಂದು ಸರಿ ಅವರು ಹೀಗೆ ಪ್ರವಚನವನ್ನು ಮಾಡ್ತಾ ಮಾಡ್ತಾ ನಿಜಗುಣ ಶಿವಯೋಗಿಗಳ ಒಂದು ಪದ್ಯವನ್ನು ಹೇಳುವಾಗ ಸಿದ್ಧಾರೂಢರು ತಪ್ಪು ಹೇಳಿದರೋ ಅಥವಾ ಅವನು ಕೇಳಿಸ್ಕೊಂಡವನು ತಪ್ಪು ಕೇಳಿಸ್ಕೊಂಡೋ ಗೊತ್ತಿಲ್ಲ. ಯಾವಾಗ ಗುರುಗಳಿಂದ ತಪ್ಪಾದಂತಹ ಶಬ್ದದ ಪ್ರಯೋಗವಾಯಿತೋ ತಕ್ಷಣವೇ ಶಿಷ್ಯ ಎದ್ದು ನಿಂತ್ಕೊಂಡ, ಗುರುಗಳೇ ನೀವು ಇಂಥ ಕಡೆಗೆ ತಪ್ಪು ಮಾಡಿದ್ದೀರಿ ಅಂತ. ಸಿದ್ಧಾರೂಢರ ಒಂದು ವೈಶಾಲ್ಯತೆ, ಒಂದು ದೊಡ್ಡತನ ಹೇಗೆ ಅಂತಂದರೆ, ಪಕ್ಕದಲ್ಲಿ ಶಿಷ್ಯ ಇದ್ದ, ಅವನನ್ನು ಕರೆದ್ರಂತೆ. ಅವನ ಹೆಸರು ನಿಜಗುಣ ಅಂತ. ಅವನಿಗೆ ಪುಸ್ತಕವನ್ನು ಕೊಟ್ಟರು, ತಗೋ, ನನಗೂ ವಯಸ್ಸಾಗಿದೆ, ಕಣ್ಣಷ್ಟು ಸರಿ ಕಾಣಿಸೋದಿಲ್ಲ, ಅವ್ರು ಯಾರೋ ಬಲ್ಲವರೊಬ್ಬರು ಹೇಳ್ತಾ ಇದ್ದಾರೆ, ಅದೇ ನಿಜ ಇದ್ದರೂ ಇರಬಹುದೇನೋ, ಒಂದು ಸರಿ ಸರಿಯಾಗಿ ಓದು, ಇದು ಸರಿಯಾಗಿದೆಯೋ ಇಲ್ಲೋ ಅಂಥೇಳಿ. ನಿಜಗುಣ ಪುಸ್ತಕವನ್ನು ಇಸ್ಕೊಂಡ, ಎತ್ತಿ ಬೀಸಾಡ್ಬಿಟ್ಟ. ಅಲ್ಲಿ ಬೆಳಗಿನ ಜಾವ ಡಿಸೆಂಬರ್ ಸಮಯ, ಒಂದಿಷ್ಟು ಕಸ ಎಲ್ಲ ಹಾಕಿ ಬೆಂಕಿ ಹಚ್ಕೊಂಡು ಎಲ್ಲ ಆ ಬೆಂಕಿಯನ್ನು ಕಾಯಿಸ್ತಾ ಕೂತ್ಕೊಂಡಿದ್ರು ಚಳಿಯಿಂದಾಗಿ. ಯಾವ ಪಂಡಿತ ಪ್ರಶ್ನೆಯನ್ನು ಮಾಡಿದ್ದ, ಬಹಳ ಸಿಟ್ಟು ಬಂತು ಅವನಿಗೆ. ಏನಿದು, ಶಾಸ್ತ್ರಕ್ಕೆ ಅಪಮಾನ ಮಾಡ್ತೀರಿ ನೀವು, ಒಬ್ಬರಿಗೂ ಶ್ರದ್ಧೆ ಇಲ್ಲ, ಒಬ್ಬರಿಗೂ ನಂಬಿಕೆ ಇಲ್ಲ ಅಂತ. ಸಿದ್ಧಾರೂಢರಿಗೂ ಬಹಳ ಬೇಸರವಾಯಿತು. ಹೇಯ್, ಏನು ಮಾಡ್ತೀನಿ ನೀನು ನಿಜಗುಣ? ಆವಾಗ ಆ ಶಿಷ್ಯ ಹೇಳ್ತಾನೆ, ಅಪ್ಪ, ನಿನ್ನ ಬಾಯಿಂದ ಏನು ಬರುತ್ತೆ ಅದು ಸತ್ಯ, ಅವರೇನು ಹೇಳ್ತಾರೆ ಇವರೇನು ಹೇಳ್ತಾರೆ ಅದಲ್ಲ. ಶಾಸ್ತ್ರದಲ್ಲಿ ಏನು ಹೇಳಿದೆ ಗೊತ್ತಿಲ್ಲ, ನಿನ್ನ ಬಾಯಿಂದ ಏನು ಬರ್ತಾ ಇದೆ, ನೀನೇನು ಉಚ್ಚಾರ ಮಾಡಿದೆಯಾ ಅದೇ ನಿಜ, ಅದು ಸತ್ಯ, ಅದನ್ನು ಬಿಟ್ಟು ಬೇರೆ ಏನಿಲ್ಲ. ಅನಂತರ ಅನೇಕ ಪಂಡಿತರುಗಳು ಬಂದರು, ಆ ಗ್ರಂಥವನ್ನು ಪುನಃ ಅವಲೋಕನೆ ಮಾಡಿದರು. ಎಷ್ಟು ಆಶ್ಚರ್ಯ, ಶಾಸ್ತ್ರದಲ್ಲಿ ಏನು ಹೇಳಲ್ಪಟ್ಟಿದೆ ಸಿದ್ಧಾರೂಢರು ಕೂಡ ಅದನ್ನೇ ಹೇಳಿದರು, ಅದನ್ನು ಬಿಟ್ಟು ಬೇರೆ ಏನು ಹೇಳಿರಲಿಲ್ಲ. ಆದರೆ ಆ ನಿಜಗುಣನ ಅಂತಃಕರಣದ ಒಳಗಡೆ ಎಂಥ ಒಂದು ಭಾವನೆ ಅಂತಂದರೆ, ನನ್ನ ಗುರು ಏನು ಹೇಳ್ತಾನೆ ಅದೇ ನಿಜವಾದ ಶಾಸ್ತ್ರ. ಶರಣ ನುಡಿದುದೇ ಶಿವತತ್ವ ಕೇಳಿರೋ. ನಾದರೂ ತಮ್ಮ ಭಕ್ತಿ ಸೂತ್ರದಲ್ಲಿ ಒಂದು ಕಡೆಗೆ ಹೇಳ್ತಾರೆ, ಶಾಸ್ತ್ರೀ ಕುರುವಂತಿ ಶಾಸ್ತ್ರಾಣಿ. ಯಾವ ಗುರು ಇದ್ದಾನೆ ಅವನಿಂದ ಏನು ಅವನ ಅನುಭವ ವಾಕ್ಯಗಳು ಬರ್ತವೆ ಅದನ್ನೇ ಶಾಸ್ತ್ರ ಅಂತ ಕರೆಯೋದು. ಆದ್ದರಿಂದ ಅಂತಹ ಗುರು, ಅಂತಹ ಶಾಸ್ತ್ರದ ಪ್ರತಿ ಒಂದು ನಂಬಿಕೆ, ಒಂದು ಶ್ರದ್ಧೆ ಇಲ್ಲ. ಇವನೇನು ಹೇಳ್ತಾನೆ ಇದು ನಿಜ. ಆ ವಾಕ್ಯಗಳ ಮೇಲೆ ಅಥವಾ ಆ ಶಾಸ್ತ್ರದ ಮೇಲೆ ಯಾವುದೇ ರೀತಿಯ ಅನುಮಾನವನ್ನು ವ್ಯಕ್ತಪಡಿಸದೆಯೇ ಇದೇ ನಿಜವಾದ್ದು ಅನ್ನುವಂಥ ರೀತಿಯಲ್ಲಿ ನಂಬಿಕೊಂಡು ಅದರ ಜೊತೆಗೆ ಹೋಗುವಂಥದ್ದೇನಿದೆ ಅದು ಶ್ರದ್ಧಾ. ಯಾವಾಗ ಈ ರೀತಿಯ ಶ್ರದ್ಧಾ ನನ್ನ ಅಂತಃಕರಣದ ಒಳಗಡೆಗಿರುತ್ತೋ, ಪರಮಾತ್ಮ ಹೇಳ್ತಾ ಇದ್ದಾನೆ ಏನಂತ, ನಾವು ಸಂಸಾರದಿಂದ ಮುಕ್ತಿಯನ್ನು ಹೊಂದುತ್ತೇವೆ.